ಎಲ್ಲರಿಗೂ ನಮಸ್ಕಾರ. ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸಂಜೆನಾಗ ಚಾ ಟೈಮ್ದಾಗ ಮಾಡುವಂತಹ ಸಿಂಪಲ್ಲಾಗಿ ಬ್ರೆಡ್ ರೋಲ್ ಕ್ರಿಸ್ಪಿ ಆದಂತಹ ರೆಸಿಪಿ ಐತಿ. ಒಂದು 4ರಿಂದ 5 ಬ್ರೆಡ್ ಸ್ಲೈಸ್ನ ತೊಗೊಂಡು ಅದ್ರ ಸುತ್ತ ರೋಸ್ಟ್ ಆಗಿರುವಂಥ ಸುತ್ತ ಲೇಯರ್ನ ನಾನು ಚಾಕು ತೊಗೊಂಡು ಸಿಂಟ್ರಣದ ಪೂರ್ತಿಯಾಗಿ ಕಟ್ ಮಾಡ್ಕೊಳತ್ತೀನಿ. ಇವು ಪೂರ್ತಿ ರೌಂಡ್ ಕಟ್ ಮಾಡಿಕೊಂಡು ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಪೌಡ್ರ್ ಮಾಡ್ಕೊತೀನಿ. ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದು ಆಯ್ತು. ಈಗ ಒಂದು ಕಡೆ ಎತ್ತಿಟ್ಕೊತೀನಿ. ಇದು ಪೌಡ್ರ್ ಪೂರ್ತಿ ಸಣ್ಣ ಆಗಬಾರ್ದು, ಒಂದು ಸ್ವಲ್ಪ ತರಿತರಿಯಾಗಿರಬೇಕು. ಈಗ ನಡು ಉಳಿದಿರುವಂತಹ ಬ್ರೆಡ್ ಪೂರ್ತಿ ನಾನು ಸಣ್ಣ ಸಣ್ಣ ತುಣುಕಾಗಿ ಮಾಡ್ತೀನಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಣ್ಣ ಮಾಡ್ಕೊಳತ್ತೀನಿ. ಈಗ ಒಂದು ತಾಟೊಳಗೆ ತುಣುಕು ಮಾಡಿದ್ದ ಬ್ರೆಡ್ನ ಇಟ್ಕೊಂಡಿನಿ. ಅದಕ್ಕೆ ಒಂದು 2ರಿಂದ 3 ಸಣ್ಣ ಗಾತ್ರದ ಆಲೂಗಡ್ಡೆನ ಕುದಿಸ್ಬಿಟ್ಟು ಸ್ಮ್ಯಾಶ್ ಮಾಡಿಟ್ಟು ಅದಕ್ಕೆ ಹಾಕ್ಕೊಂಡೀನಿ. ಒಂದು ದಪ್ಪ ಸೈಜದ ಈರುಳ್ಳಿನ ತೊಗೊಂಡು ಸಣ್ಣ ಕತ್ತರಿಸ್ಕೊಂಡೀನಿ. ಆಮೇಲೆ ಒಂದು 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಕುಟ್ಕೊಂಡೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಬೇಕಂದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಟೇಸ್ಟಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಆಮೇಲೆ ಅದಕ್ಕೆ ಒಂಚೂರು ಧನಿಯಾ ಅಂದ್ರೆ ಕೊತ್ತಂಬರಿ ಬೀಜನ ಕುಟ್ಟಿ ಹಾಕ್ಕೊಳತ್ತೀನಿ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡೇನೆ. ಇದನ್ನು ಸದ್ಯಗ ಪೂರ್ತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ. ಒಂಥರ ಯಾವ ಥರ ಅದ ಅಂದ್ರೆ ಚಪಾತಿ ಹಿಟ್ಟು ಕಲಸಿರ್ತೀವಲ್ಲ ಆ ಥರ ಅದ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಪೂರ್ತಿಯಾಗಿ ಗಟ್ಟಿ ಮಾಡ್ಕೊಂಡು ಒಂದು ದೊಡ್ಡ ಉಂಡೆ ಆಕಾರ ಮಾಡ್ಕೊಳತ್ತೀನಿ. ಈಗ ಒಂದು ಬಟ್ಲನಾಗ ಸ್ವಲ್ಪ ಅಡುಗೆ ಎಣ್ಣೆ ತೊಗೊಂಡು ಕೈಗೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆ ತೊಗೊಂಡು ಸ್ವಲ್ಪ ಸಿಲಿಂಡ್ರ್ ಆಕಾರ ಮಾಡ್ಕೊಂಡು ಸಿಂಡ್ರಣದ ಹಾಕ್ಕೊಳತ್ತೀನಿ. ನಿಮ್ಗೆ ಬೇಕಾದರೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಈಗ ನಾ ಇಲ್ಲಿ ಕೈಯಿಂದ ಸಣ್ಣಗೆ ರೋಲ್ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಇಟ್ಕೊಳತ್ತೀನಿ. ನಾ ಇಲ್ಲಿ ಕಲಸಿದ ಒಟ್ಟು ಹಿಟ್ಟನ್ನ ಪೂರ್ತಿಯಾಗಿ ನಾನು ತಾಟ್ ತುಂಬ ಮಾಡಿ ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಈಗ ಬ್ರೆಡ್ಡಿಂದೇನು ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಒಂದೊಂದಾಗಿ ತೊಗೊಂಡು ಸಿಂಡ್ರಣದ ಓಸು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಅದು ಬ್ರೆಡ್ಡಿನ ಪೂರ್ತಿಯಾಗಿ ಅದಕ್ಕೆ ಅಂಟ್ಕೋಬೇಕು, ಆ ಥರ ಹಚ್ಕೋಬೇಕು. ಈಗ ಇಲ್ಲಿ ನಾನು ಹಚ್ಕೊಂಡು ಇಟ್ಕೊಂಡೀನಿ. ಈಗ ಇನ್ನೊಂದು ಕಡೆ ಈಗ ಕಡಾಯಿ ಒಳಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಎಣ್ಣೆ ಕಾದೈತಿ. ಈಗ ಒಂದು 7ರಿಂದ 8 ಹಾಕ್ಕೊಂಡು ನೀವು ಕರ್ಕೋಬೋದು. ಇವನ್ನ ಕರಿಬೇಕಾದ್ರೆ ಉರಿ ಸಣ್ಣ ಇಟ್ಟು ಕರಿಬೇಕು, ಡೀಪ್ ಫ್ರೈ ಮಾಡಬೇಕು. ಈ ಕ್ರಿಸ್ಪಿ ಆದಂತಹ ಬ್ರೆಡ್ ರೋಲ್ ರೆಡಿ ಆಗ್ಯಾವು. ಈ ಥರ ಮಕ್ಳಿಗೆ ಯಾವಾಗಾದರೂ ಒಂದು ಸಲ ಮಾಡಿ ಕೊಡ್ಬೋದು. ಲಂಚ್ ಬಾಕ್ಸಿಗೂ ರೆಡಿ ಮಾಡ್ಬೋದು. ಥ್ಯಾಂಕ್ ಯು.